ಸರ್ ಫಿಲಮ್ ನೋಡಿದ್ರ ಹೇಗೆ ಅನಿಸ್ತು? ಸೂಪರ್ ಆಗಿದೆಯಾ? ಒಳ್ಳೆ ಫಿಲಮ್ ನೋಡ್ಬೋದು. ಒಳ್ಳೆ ಫಿಲಮು ಸರ್. ಚೆನ್ನಾಗಿದೆ, ಎಲ್ಲ ಬಂದು ನೋಡ್ಬೋದು. ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ. ಸೂಪರ್ ಮೂವಿ ಸೂಪರ್ ಆಗಿತ್ತು ಮೂವಿ. ನಮಸ್ಕಾರ. ನಮಸ್ಕಾರ. ಮೂವಿ ಸೂಪರ್ ಆಗಿದೆ. ದುನಿಯಾ ವಿಜಯ್ ಅವ್ರದ್ದು ಚೆನ್ನಾಗಿದೆ ಮೂವಿ, ನೋಡ್ಬೋದು. ತುಂಬ ಚೆನ್ನಾಗಿದೆ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಬೋದಿದ್ದು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಬ್ರದರ್. ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿದೆ. ಇನ್ನೊಂದು ಸಲ ನೋಡ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅಂಕಲ್ ಒಳ್ಳೆ ಆಕ್ಷನ್, ಒಳ್ಳೆ ಕ್ರೇಜು, ಚೆನ್ನಾಗಿದೆ ಫಿಲಮ್, ನೋಡ್ಬೇಕು. ಮೂವಿ ಮಾತ್ರ ಸೂಪರ್, ಬೆಂಕಿ, ಅದ್ಭುತವಾಗೈತೆ ಮೂವಿ ಮಾತ್ರ. ಮೂವಿ ಸೂಪರ್ ಆಗಿದೆ. ಸಂವಿಧಾನ ಬಗ್ಗೆ ಸಖತ್ತಾಗಿ ಹೇಳಿದ್ದಾರೆ. ಸೂಪರ್ ಸರ್, ಸಂವಿಧಾನ ಬಗ್ಗೆ ಸೂಪರ್ ಹೇಳಿದ್ದಾರೆ. ಜೈ ಅಂಬೇಡ್ಕರ್. ಬೈ ನಮ್ಮ ಬಾಸ್ ಮಾತ್ರ ಖರಾಬ್ ಆಗೈತೆ. ಹೆವಿ ದುನಿಯಾ ವಿಜಯ್ ಹೆವಿ ಫ್ಯಾನ್ಸ್ ನಾವು. ಈ ಥರ ಮೂವಿ ಯಾರು ಮಾಡೋಕ್ಕಾಗಲ್ಲ. ಒಳ್ಳೆ ಇದು ಬಡವರು ಇದ್ರ ಬಗ್ಗೆ ಹೇಳೋರೆ. ಏನು ಗೊತ್ತಾ, ಹಳ್ಳಿ ಬಗ್ಗೆ ಸಕ್ಕದಾಗಿ ಮಾಡೋರೆ. ನೆಕ್ಸ್ಟ್ ಲೆವೆಲು ದೇವರಣೆ. ಒಂದು ವಿಲೇಜರ್ಸ್ಗೋಸ್ಕರ ಮೂವಿ ಇದು. ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಆಗಿದೆ ಮೂವಿ. ಪ್ರತಿಯೊಬ್ಬರು ವಿಲೇಜರ್ಸ್ಗೂ ಇದೇ ಥರ ಮೂವಿ ತೋರಿಸ್ಬೇಕು. ಚೆನ್ನಾಗಿದೆ. ಒಂದು 2 ಎಕರೆ ಕಿತ್ಕೊಳ್ಳೋಕೆ ಹೋದವರು ಕೊನೆವರೆಗೂ ಇದೇ ಥರ ಬಡವ್ರ ಮುಂದೆ ಇದೇ ಥರ ಇರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಬಡವ್ರ ಮಕ್ಕಳು ಬೆಳಿಬೇಕು. ಸರ್ ಹೇಳ್ತೀರಾ ಹೇಗಿದೆ ಫಿಲಮ್? ಸರ್ ಚೆನ್ನಾಗಿದೆ ಮೂವಿ, ಇನ್ನೊಮ್ಮೆ ನೋಡ್ಬೋದು. ಹೇಗಿದೆ ಫಿಲಮ್? ಸೂಪರ್ ಸರ್, ಅದ್ರ ಬಗ್ಗೆ ಎರಡು ಮಾತಾಡಂಗಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು ಸರ್? ಹೇಗಿತ್ತು ಫಿಲಮ್? ಚೆನ್ನಾಗಿದೆ ಫಿಲಮ್, ಸಂವಿಧಾನದ ಬಗ್ಗೆ. ಹೇಗಿತ್ತು ಸರ್ ಫಿಲಮ್? ಹೇಗಿದೆ ಫಿಲಮ್? ಹೇಗಿದೆ ಫಿಲಮ್? ಬ್ರೋ ಹಳ್ಳಿ ಸೊಗಡು ಮೂವಿ ಸೂಪರ್. ಸೂಪರ್ ಆಗಿತ್ತು ಮೂವಿ. ನೋಡೋಕೆ ಒಳ್ಳೆ ಸ್ಟೋರಿ ಕೊಟ್ಟಿದ್ದಾರೆ ವಿಜಯ್. ತುಂಬ ಚೆನ್ನಾಗಿತ್ತು, ಅದ್ಭುತ. ಚೆನ್ನಾಗಿದೆ ಮೂವಿ ಅಂತ ಹೇಳು. ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಹೇಳು ಅಣ್ಣ. ಚೆನ್ನಾಗಿದೆ, ಸೂಪರ್ ಮೂವಿ, ನೋಡ್ಬೋದು. ಒನ್ ಟೈಮ್ ನೋಡ್ಬೋದು, ಚೆನ್ನಾಗಿದೆ ಅಣ್ಣ. ನೋಡ್ಬೋದು. ಎಲ್ಲ ಬಂದು ಕನ್ನಡ ಪ್ರೇಕ್ಷಕರು ನೋಡಿದ್ರೆ ಕನ್ನಡ ಸಿನಿಮಾ ಉಳಿಯುತ್ತೆ. ದುನಿಯಾ ವಿಜಯ್ ಆ್ಯಕ್ಟಿಂಗ್ ಸಖತ್ತಾಗಿದೆ. ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅವರು ಅದ್ಭುತವಾದ ಮೂವಿ ಮಾಡಿದ್ದಾರೆ. ಎಲ್ಲರೂ ಬಂದು ತುಂಬ ಚೆನ್ನಾಗಿದೆ ನೋಡಿ. ರಾಕೇಶ್ ಅಡಿ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಅವರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ರಚಿತಾರಾಮ್ಗೂ ಒಂದು ಒಳ್ಳೆ ಆ್ಯಕ್ಟಿಂಗ್ ಕೊಟ್ಟಿದ್ದಾರೆ, ಅವರು ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಜಡೇಶ್ ಶಂಪಿ ಅವರು ಅವ್ರ ನಿರ್ದೇಶನದಲ್ಲಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಚೆನ್ನಾಗಿದೆ ಮೂವಿ. ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಜೈ ಸರ್. ದುನಿಯಾ ವಿಜಯ್ ಅವ್ರದ್ದು ಮೂವಿ ತುಂಬ ಚೆನ್ನಾಗಿರುತ್ತೆ. ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಅದಕ್ಕೆ ಈಗಲೂ ನಾವು ಡ್ಯೂಟಿನ ಮುಗಿಸ್ಕೊಂಡು ಫ್ಯಾಮಿಲಿ ಕರ್ಕೊಂಡು ಸಿನಿಮಾಗೆ ಬಂದಿದ್ದೀವಿ. ಈಗಲಿಂದ ಅಂತಲ್ಲ, ಅವರು ಮುಂಚೆ ಮಾಡ್ತಿದ್ರಲ್ಲ, ಸೈಡೆಡ್ ಕ್ಯಾರೆಕ್ಟ್ ಮಾಡ್ತಿರ್ಬೇಕಾದ್ರೂ ನಾವು ಅವ್ರನ್ನ ಅಬ್ಸರ್ವ್ ಮಾಡಿದ್ದೀವಿ. ಅವರಂಥ ಟ್ಯಾಲೆಂಟು ಇದು ಎಲ್ಲ ನಮ್ಗೆ ಇಂಪ್ರೆಷನ್ ಆಗುತ್ತೆ. ನಿಜವಾಗೂ ದುನಿಯಾ ವಿಜಯ್ ಡೈರೆಕ್ಷನ್ ಆಗಲಿ, ಅವ್ರದ್ದೊಂದು ಕಥೆ ಆಗಲಿ, ಸಿನಿಮಾ ಆಗಲಿ ತುಂಬ ಚೆನ್ನಾಗಿದೆ. ಹಾಗೂ ನಮ್ಮ ರಚು ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಲ ಅವ್ರದ್ದು ನವರಂಗಲ್ ಒಂದು ಹತ್ರ ನೋಡಿದೆ ನಾನು. ಎಲ್ಲ ಕಟೌಟ್ಗೂ ಎಲ್ಲ ಹೀರೋಗಳ್ಗೆ ಹಾರಗಳು ಆಗ್ತಾಯಿದ್ರು. ಈ ಸಲ ರಚಿತಾ ಮೇಡಮ್ಗೆ ಹಾಕಿದ್ದಾರೆ. ತುಂಬ ಥ್ಯಾಂಕ್ಸ್. ಈ ಥರ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತ ತುಂಬ ಖುಷಿ ಪಡ್ತೀನಿ ಸರ್. ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ. ಸೊ ತುಂಬಾ ಖುಷಿ ಆಗುತ್ತೆ. ನಾನು ಜಸ್ಟ್ ಈಗ ಫಿಲಮ್ನ ಬಂದೆ. ತುಂಬ ಅರ್ಥಪೂರ್ಣವಾಗಿ ಈ ಒಂದು ವಿಡಿಯೋನ ಮಾಡಿದ್ದಾರೆ. ನಿಜವಾಗ್ಲೂ ಭಾಳಷ್ಟು ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರು ಸುದ ನೊಂದಿದ್ದಾರೆ. ಸೊ ಬಾಂಗ್ಲಾದೇಶದಲ್ಲಿ ಸೊ ನೋಡ್ತಾ ಇದ್ದೀರಾ ನೀವು, ಬಾಂಗ್ಲಾದೇಶದಲ್ಲಿ ಓಕೆ ಜೀವಂತವಾಗಿ ಈಗಲೂ ಸುದ ಸುಟ್ಟಾಕಿದ್ದಾರೆ. ನಿಜವಾಗ್ಲೂ ಕಳ್ಳು ಚುರುಕನ್ನುತ್ತೆ. ಸೊ ಅದೇ ಥರ ಒಂದು ಮೂವಿನ ಮಾಡಿದ್ದಾರೆ. ಪ್ರತಿಯೊಬ್ಬರು ಸುದ ಬನ್ನಿ, ಓಕೆ ಮೂವಿನ ನೋಡಿ, ಫ್ಯಾಮಿಲಿ ಸಮೇತ ಬನ್ನಿ, ಓಕೆನಾ. ಸೊ
ಜೊತೆಗೆ ಇಂಪಾರ್ಟೆಂಟ್ ಏನಂದರೆ ಸಂವಿಧಾನವನ್ನು ಪ್ರತಿಯೊಬ್ಬರು ಸುದ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಒಂದು ಅರ್ಥಗರ್ಭಿತವಾದಂಥ ಒಂದು ಅದ್ಭುತವಾದ ಮೂವಿ ಬಂದಿದೆ. ಯಾವುದೇ ಕಾರಣಕ್ಕೆ ಯಾರು ಮಿಸ್ ಮಾಡಬೇಡಿ, ಎಲ್ಲರೂ ಸುದ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ನಾನು ಇವಾಗ ನಮ್ಮ ಬಾಸ್ ಫಿಲಮ್ ನೋಡೋಕೆ ಬಂದಿದ್ದೀನಿ. ಎಲ್ಲರೂ ಬನ್ನಿ, ಕನ್ನಡವನ್ನು ಬೆಳೆಸೋಣ, ಕನ್ನಡ ಉಳಿಸೋಣ. ದಯವಿಟ್ಟು ಫಿಲಮ್ ಮಾತ್ರ ಬೆಂಕಿಯಾಗಿದೆ ಅಂತೆ. ನಾನು ಇನ್ನೂ ಹೋಗಿಲ್ಲ, ಈಗ ಹೋಗ್ತಾ ಇದ್ದೀನಿ. ಹೋಗಿ ಬಂದಮೇಲೆ ನಿಮ್ಗೆ ಕಮೆಂಟ್ ಮಾಡ್ತೀನಿ. ಬಟ್ ಯಾವುದೇ ಕಾರಣಕ್ಕೂ ಕನ್ನಡ ಫಿಲಮ್ ಅಂತ ಮಿಸ್ ಮಾಡೋಕೆ ಹೋಗಬೇಡಿ. ಎಲ್ಲರೂ ಬನ್ನಿ, ಎಲ್ಲ ಖುಷಿ ನೋಡೋಣ. ಬೆಳೆಸಬೇಕು, ಹಾರೈಸಿ. ಅವನು ಬಂಡೆ ಹೊಡಿತಾ ಇದೆ. ಮುಂಗಾರು ಮಳೆನೂ ಅವಾಗ ಬಂತು, ದುನಿಯಾ ವಿಜಯ್ದು ಹಂಗೆ ಬಂತು. ಇವತ್ತು ಅವನು ಒಬ್ಬ ನಿರ್ಮಾಪಕ ಆಗಬೇಕು ಅಂತಂದರೆ ಅವ್ನು ಪಟ್ಟಿರೋ ಕಷ್ಟ ಏನು ಅಂತ ಅವ್ನ ಬ್ಯಾಕ್ಗ್ರೌಂಡ್ ಗೊತ್ತು. ಒಬ್ಬ ನಿರ್ಮಾಪಕ ಆಗಿ, ಒಬ್ಬ ನಿರ್ದೇಶಕ ಆಗಿ ಇವತ್ತು ಈ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶನ ತಿಳಿಸ್ತಾ ಇದ್ದಾನೆ. ಅಂಥದ್ರಲ್ಲಿ ಅವನಿಗೆ ಯಾವತ್ತಿದ್ರೂ ಅವನಿಗೆ ಒಳ್ಳೆಯದಾಗೇ ಆಯ್ತದೆ. ಏನಕ್ಕೆ ಅಂತಂದರೆ ಅವನು ಒಂದು ಸಬ್ಜೆಕ್ಟ್ ತೊಗೊಳ್ಳಿ, ಸಮಾಜಕ್ಕೆ ಒಂದು ಸಂದೇಶ ಕೊಡೋ ಮೂವಿ ತೆಗಿತಾರೆ. ಆಮೇಲೆ ಈ ರಾಜ್ಬಿ ಶೆಟ್ಟಿ ಅಂತಿದ್ದಾರಲ್ಲ, ಅವರು ಅಷ್ಟೇ. ಅವರು ಮಂಗಳೂರಿಂದ ಬರಲಿ, ಎಲ್ಲಿಂದನೇ ಬರಲಿ, ಅವರು ಅಷ್ಟೇ ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾರೆ. ಇವತ್ತೇನಾಗೈತೆ ಅಂತಂದರೆ ಸಮಾಜದಲ್ಲಿ ಏನು ನಡಿಬೇಕು, ಏನು ನಡಿಬಾರ್ದು ಅನ್ನೋದನ್ನ ತೋರಿಸ್ಕೊಳ್ಳೋಂಥ ಒಂದು ನಿರ್ದೇಶಕ, ಒಬ್ಬ ನಿರ್ಮಾಪಕ ಇಂಥದ್ರ ಕನ್ನಡ ನಾಡಲ್ಲಿ ಹುಟ್ಟವ್ರೆ ಅಂತಂದರೆ ಅದರಲ್ಲಿ ಇವರೇ ಆಗಬೇಕು, ಅವರೇ ಆಗಬೇಕು ಅನ್ನೋದು. ಇದರಲ್ಲಿ ನಾವು ಅವ್ರಿಗೆ ಯಾವತ್ತಿದು ಜೈ ಹಿಂದ್ ಅನ್ಬೇಕು. ಜೈ ಹಿಂದ್, ಜೈ ಕರ್ನಾಟಕ ಅನ್ಬೇಕು.